ಹಾಯ್ ನಮಸ್ತೆ ಎಲ್ಲರಿಗೂ. ನಾವಿವತ್ತು ನಮ್ಮ ಕೆನಲಲ್ಲಿ ಟೋಟಲ್ 40 ಡಾಗ್ಸ್ ಇದ್ದಾವೆ. ಸೊ ಅವ್ರಿಗೆಲ್ಲ ನಾವು ಯಾವ ಥರ ಅಡುಗೆ ಮಾಡ್ತೀವಿ ಅನ್ನೋದನ್ನು ನಾನು ಇವತ್ತು ನಿಮ್ಗೆ ಈ ವಿಡಿಯೋಲಿ ತೋರಿಸ್ಕೊಡ್ತೀನಿ. ಬನ್ನಿ. ನಾವು ಸೌದೆ ಒಲೆಯಲ್ಲೇ ಅಡುಗೆ ಮಾಡ್ಕೊಳ್ಳೋದು ನಮ್ಮ ಡಾಗ್ಸ್ಗೆಲ್ಲ ಪ್ರತಿದಿನ. ಈಗ ನೀರೆಲ್ಲ ಸ್ವಲ್ಪ ಬಾಯ್ಲ್ ಆಗಿದೆ. ಸೊ ಇದಕ್ಕೆ ನಾನು ಸ್ವಲ್ಪ ಅರಿಶಿನ ಹಾಕ್ಕೋತೀನಿ. ಸೊ ಅರಿಶಿನ ಹಾಕೋದ್ರಿಂದ ಏನಾದರೂ ಬ್ಯಾಕ್ಟೀರಿಯಾಸ್ ಇದ್ರೂ ಅದು ಬೇಗ ಕಿಲ್ ಆಗುತ್ತೆ. ಈಗಾಗಲೇ ಒಂದಷ್ಟು ಗೆಣಸು ತೊಳೆದಿಟ್ಕೊಂಡಿದೆ. ಸೊ ಆ ಗೆಣಸನ್ನು ಕೊಡ್ತಿದ್ದೀನಿ. ನೀವು ಆಪ್ಷನ್ ಆಗಿ ಕ್ಯಾರೆಟ್ ಕೂಡ ಯೂಸ್ ಮಾಡ್ಬೋದು, ಬಟ್ ಗೆಣಸು ತುಂಬ ಒಳ್ಳೆಯದು ಡಾಗ್ಸ್ಗೆ. ಈಗಾಗಲೇ ಈ ಚಿಕನ್ನ ನಾವು ನೀಟಾಗಿ ವಾಟರಲ್ಲಿ ವಾಶ್ ಮಾಡಿ ಇಟ್ಕೊಂಡಾಗಿದೆ. ಈ ಚಿಕನ್ನ ನಾವೀಗ ಕುದೀತಾ ಇರುವಂಥ ನೀರು ಜೊತೆಯಲ್ಲಿ ಹಾಕ್ತೀವಿ. ಸೊ ಚಿಕನ್ನ ನಾವು ಬೇಯಿಸ್ಕೋಬೇಕಾಗುತ್ತೆ. ಈ ಚಿಕನ್ ಕಂಪ್ಲೀಟ್ ಬಾಯ್ಲ್ ಆಗಬೇಕು. ಈ ಚಿಕನ್ ಬಾಯ್ಲ್ ಆಗೋವರೆಗೂ ನಾನು ಇದನ್ನು ಕ್ಲೋಸ್ ಮಾಡಿರ್ತೀನಿ. ನಾವು ಇದಕ್ಕೆ ಈಗ ರೈಸ್ನ ಮಿಕ್ಸ್ ಮಾಡೋಣ. ನಾವು ಇದಕ್ಕೆ ರೈಸ್ ಹಾಕ್ಕೋತಾ ಇದ್ದೀವಿ. ರೈಸ್ ಕಂಪ್ಲೀಟ್ ಬಾಯ್ಲ್ ಆಗೋವರೆಗೂ ನಾವು ಈ ಪ್ಲೇಟ್ನ ಮುಚ್ಚಿರ್ತೀವಿ. ರೈಸ್ ಎಲ್ಲ ಈಗ ಕಂಪ್ಲೀಟ್ ಬಾಯ್ಲ್ ಆಗಿದೆ. ರೈಸು ಚಿಕನ್ ಎರಡೂ ಇದೆಲ್ಲ ತಣ್ಣಗಾಗಬೇಕು. ತಣ್ಣಗಾಗಿದ್ದಾದಮೇಲೆ ಡಾಗ್ಸ್ಗೆ ನಾವು ಇದನ್ನು ಫೀಡ್ ಮಾಡ್ಬೋದು. ನೀವು ನೋಡ್ಬೋದು ಚಿಕನ್ನು ಕಂಪ್ಲೀಟ್ ಬಾಯ್ಲ್ ಆಗಿದೆ. ಮತ್ತು ನಾವು ಹಾಕಿಡಿದ ವೆಜಿಟೇಬಲ್ ಎಲ್ಲ ನೀಟಾಗಿ ಮಿಕ್ಸ್ ಆಗಿದೆ, ನೀವು ನೋಡ್ಬೋದು. ಇದನ್ನು ನಾವು ತಣ್ಣಗಾದ್ಮೇಲೆ ಡಾಗ್ಸ್ಗೆ ಚಿಕನ್ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಕೊಟ್ಟರೆ ಕಂಪ್ಲೀಟ್ ತಿನ್ನುತ್ತೆ. ಸೊ ಯಾವುದೋ ಡಾಗ್ಸು ಊಟ ತಿನ್ನಲ್ಲ ಅಂತ ಕಂಪ್ಲೇಂಟ್ ಮಾಡೋರು ಈ ಥರ ಒಂಡಾಗಿದ್ದರೂ ಸಹ ನೀವು ಚಿಕನ್ನು, ರೈಸು, ವೆಜಿಟೇಬಲ್ಸು ಮಿಕ್ಸ್ ಮಾಡಿ ಬೇಯಿಸೋದ್ರಿಂದ ಆ ಫ್ಲೇವರ್ ಸಿಗೋದ್ರಿಂದ ತಿನ್ನುತ್ತೆ. ಈ ಥರ ನೀವು ಫೀಡಿಂಗ್ ಕೊಟ್ಕೋಬೋದು.